ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಸ್ಯಾರಿ ಪೆಟಿಕೋಟ್ನ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬನ್ನಿ. ಅದರ ಲೆಂತು ನನಗೆ 32.5 ಸಿಕ್ಕಿದೆ. ಅದಕ್ಕೆ ನಾನು 2 ಇಂಚ್ ಮಾರ್ಜಿನ್ ತೊಗೊತೀನಿ. 34.5 ಆಗುತ್ತೆ. ಅದೇ ರೀತಿ ಮೇಲ್ಗಡೆ ಬೆಲ್ಟ್ ಪಟ್ಟಿ 3.5 ತಗೊಂಡಿದ್ದೀನಿ. ಕೆಳಗಡೆಗೆ ಜಲ್ಲಿಗೆ 3 ಇಂಚನ್ನ ತೊಗೊಂಡಿದ್ದೀನಿ. ಅದೇ ರೀತಿ ಆಗಲ್ಲ ನಮಗೆ ಟೋಟಲ್ 36 ಬಂದೈತೆ. 36ನ ಆಫ್ ಮಾಡ್ಕೊಂಡು 18 ಆಗುತ್ತೆ. 18ನ ಮಾರ್ಜಿನ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಲಾತ್ನ. ಇವಾಗ ನಾನು ಉದ್ದ ತಗೊತಾ ಇದ್ದೀನಿ. 36 ಬೇಕು ನನಗೆ. 36ನ ಉದ್ದ ಅಷ್ಟು ಮಾರ್ಕ್ ಮಾಡ್ಕೊಂಡು ಇರೋದನ್ನ ಎಕ್ಸ್ಟ್ರಾ ಇರೋದನ್ನ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗಿತೀನಿ. ನೋಡಿ, ಇವಾಗ 36 ಲೆಂತು ನಾನು ತಗೊಂಡಿದ್ದೀನಿ. ನಿಮಗೆ ಲೆಂತ್ ಉದ್ದ ಬೇಕಿದ್ರೆ ಎಡ್ಜಿಂದ ಎಡ್ಜಿಗೆ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಾಗ ಅದು 4 ಫೋಲ್ಡ್ ಬರುತ್ತೆ, ಅಥವಾ 6 ಫೋಲ್ಡ್ ಬೇಕು ಅಂದರೆ 6 ಫೋಲ್ಡ್ ಬರುತ್ತೆ. ನಾನಿವಾಗ ಇದು ನರಿಗೆ ಲಂಗ ಥರ ಹೊಲಿತಿರೋದ್ರಿಂದ ನಾನು ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ ಒಂದೇ ಪೀಸು ಜಾಯಿಂಟ್ ಮಾಡೋದಷ್ಟೇ. ಯಾಕೆಂದರೆ ಇವರು ತುಂಬ ಕುಳ್ಳ ಅವರೇ, ಹಾಗಾಗಿ ನನಗೆ ಲೆಂತ್ ಸಿಗುತ್ತೆ. ಹಂಗಾಗಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನಮಗೆ ಲಾಸ್ಟಲ್ಲಿ ಸಮ ಬಂದಿರಲ್ಲ. ಈ ರೀತಿ ಮಾರ್ಕ್ ಹಾಕ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿ ತೆಗಿಬೇಕು, ಸಮ ಮಾಡ್ಕೋಬೇಕು. ನೋಡಿ, ನನಗೆ ಸಮ ಇಲ್ದಿರೋ ಕಾರಣ ನಾನು ನೀಟಾಗಿ ಅದನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಅಗಲ 18.5 ತಗೊಂಡಿದ್ದೀನಿ. ನಾನೀಗ ಬೆಡ್ ಪಟ್ಟಿ 3.5 ಇಂಚ್ ತಗೊಂಡಿದ್ದೀನಲ್ಲ, ಆ ಬೆಡ್ ಪಟ್ಟಿಗೆ ಈ ರೀತಿ ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡ್ಕೊಳೋದಕ್ಕೂ ಮುಂಚೆ ನಮ್ಮದು ಉದ್ದ ಲೆಂತ್ ತಗೊಂಡಿದ್ದೀವಲ್ಲ, ಅದನ್ನು ಸೈಡು ಎಡ್ಜ್ ಬಂದಿರಲಿಲ್ಲ ಅಂದರೆ ಈ ರೀತಿ ಸ್ಟಿಚ್ ಹಾಕಬೇಕು. ನಂದು ಎಡ್ಜ್ ಬಂದಿರಲಿಲ್ಲ, ಹಂಗಾಗಿ ಸ್ಟಿಚ್ ಹಾಕಿದ್ದೀನಿ. ಉದ್ದ ಲೆಂತ್ ತಗೊಂಡಾಗ ಎಡ್ಜ್ ಸಿಗುತ್ತೆ ನಮಗೆ, ನಾವೇನು ಸ್ಟಿಚ್ ಹಾಕೋಂಥ ಅವಶ್ಯಕತೆ ಇರಲ್ಲ. ಈ ರೀತಿ ನರಿಗೆ ಕೊಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು. ಆನಂತರ ಮೇಲ್ಗಡೆ ಒಂದು ಕಿನಾರಿ ಸ್ಟಿಚ್ ಹಾಕಬೇಕು. ಮೇಲ್ಗಡೆಗೆ 2 ಕಿನಾರಿ ಸ್ಟಿಚ್ ಹಾಕಬೇಕು. ಈಗ ಇನ್ನು ಈ ಥರ ಸ್ಟಿಚ್ ಹಾಕಿದ್ದಾದಮೇಲೆ ಬೆಡ್ ಪಟ್ಟಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಬೇಕು. ನಾನು ಯಾವ ರೀತಿ ಈಗ ಫೋಲ್ಡ್ ಮಾಡ್ತಿದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ನರಿಗೆ ಸಿಗ್ದಂಗೆ ಸಮ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಮೇಲ್ಗಡೆಗೆ ಇನ್ನೂ ಒಂದು ಕಿನರಿ ಸ್ಟಿಚ್ ಹಾಕಬೇಕು 1 ಟೆನ್ಷನ್ ಗ್ಯಾಪಲ್ಲಿ. ನೋಡಿ, ಈ ರೀತಿ ಕಿನರಿ ಸ್ಟಿಚ್ ಹಾಕಂತ ಬರಬೇಕು. ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ನಾವು ಕೆಳಗಡೆಯಲ್ಲಿ ಫ್ರಿಲ್ ಕೊಡಬೇಕು. ಕೆಳಗಡೆ ಫ್ರಿಲ್ ಕೊಡೋದಕ್ಕೆ ನಾನು 3 ಇಂಚು ಗ್ಯಾಪಲ್ಲಿ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಯಿಂಟ್ ಮಾಡ್ಕೊತಿದ್ದೀನಿ. ಕ್ಲಾತು ಸಾಲ್ಟೇಜ್ ಬರುತ್ತೆ. ಆ ರೀತಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ನೋಡಿ ಮೇನ್ ಫ್ಯಾಬ್ರಿಕ್ಕು ಸೀದಾ ಇಕ್ಕೊಂಡು ನರಿಗೆನ ಈ ರೀತಿ ಕೊಡ್ಕೊಳ್ತಾ ಬರಬೇಕು. ನೋಡಿ, ನಮಗೆ ಯಾವ ರೀತಿ ಬೇಕಿದ್ರೂ ಕೊಡ್ಬೋದು. ಒತ್ತತ್ತಿ ಬೇಕಾದ್ರೂ ಕೊಡ್ಬೋದು, ದೂರಕ್ಕೆ ಬೇಕಿದ್ರೂ ಕೊಡ್ಬೋದು, ಅಥವಾ ಲೆಂತ್ ಜಾಸ್ತಿ ಬೇಕು ಅಂದರೂ ಸಹ ಕೊಡ್ಬೋದು. ನಾನು ಮೆಜರ್ಮೆಂಟಲ್ಲಿ ಎಷ್ಟಿತ್ತೋ ಇದಕ್ಕೆ ನಾನು ಸ್ಟಿಚ್ ಹಾಕ್ಕೊಳ್ತಾ ಬಂದಿದ್ದೀನಿ. ಆನಂತರ ಕ್ಲಾತ್ನ ನಾವು ಸ್ಟಿಚ್ ಹಾಕಿರೋದನ್ನು ಮೇಲ್ಗಡೆ ಮಖ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಎಳೆ ಬಿಟ್ಕೊಳಲ್ಲ, ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಮತ್ತೆ ನಾವು ನರಿಗೆ ಕಿನಾರಿ ಸ್ಟಿಚ್ ಹಾಕಬೇಕು. ಈ ರೀತಿ ನೋಡಿ, ಯಾವ ರೀತಿ ನಾನು ಸ್ಟಿಚ್ ಹಾಕ್ತಿದ್ದೀನೋ ಈ ರೀತಿ ಸ್ಟಿಚ್ ಹಾಕಬೇಕು. ಆನಂತರ ನಾವು ಸೈಡು ಜಾಯಿಂಟ್ ಮಾಡಬೇಕು. ಸೈಡು ಜಾಯಿಂಟ್ ಮಾಡಬೇಕಾದ್ರೆ ನೋಡಿ ಈ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ತಾ ಬರಬೇಕು. ನಾನು ಹೇಳೋದ್ನೆಲ್ಲ ಒಂದೇ ಇದರಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿರೋದ್ರಿಂದ ನನಗೆ ಒಂದೇ ಜಾಯಿಂಟ್ ಸಿಕ್ಕಿರೋದು. ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಇದನ್ನು ಸಹ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಬೇಕು. ಏಕೆಂದರೆ ನಾನು ಇದನ್ನು ಓವರ್ಲಾಕ್ ಮಾಡ್ತಿಲ್ಲ, ಎಳೆ ಬಿಟ್ಕೊಳುತ್ತೆ ಅಂತೇಳಿ ಈ ರೀತಿ ಸ್ಟಿಚ್ ಹಾಕ್ತಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪೆಟಿಕೋಟ್ ರೆಡಿ ಆಗೈತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.